Hi friends, welcome back to my channel Shriya Kannada Vlogs. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಅಂದರೆ ಇವತ್ತು ಡೇ ಫುಲ್ಲು ನನ್ನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಡೈಲಿ ರೋಟೀನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ಬೆಡ್ಡನ್ನು ಕ್ಲೀನ್ ಮಾಡಿ ಪಾಪುನ ಈಚೆ ಬಿಸಿಲಿಗೆ ಮಲಗಿಸಿದ್ದೀನಿ. ಇವತ್ತು ಟಿಫನ್ ಬಿಸಿಬೇಳೆಭಾತ್ ಮಾಡೋಣ ಅಂತ ಅದಕ್ಕೆ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅರ್ಧಕ್ಕೆ ಅರ್ಧದಷ್ಟು ಬೇಳೆ ತೊಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದಕ್ಕೆ ನಾನು ತರಕಾರಿ ಅಂದರೆ ಕ್ಯಾಪ್ಸಿಕಮ್ಮು, ಬಟಾಣಿ, ಬೀನ್ಸು, ಕ್ಯಾರೆಟ್ ತೊಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಕುಕ್ಕರ್ ಮುಚ್ಚಿ 2 ವಿಷಲ್ ಕೂಗಿಸ್ತೀನಿ. 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಸೊ ಆಮೇಲೆ ಒಗ್ಗರಣೆಗೆ ಅಂತ ಈರುಳ್ಳಿ, ಟೊಮೊಟೊ ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಚೆನ್ನಾಗಿ ಅದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಮುರಿದು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವೆಲ್ಲ ಹಾಕ್ಕೊಂಡಾದ್ಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಅದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಅದು ಸಾಫ್ಟ್ ಆಗೋಸ್ಕರ 1 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಹುಣಸೆ ಹುಳಿ ಬಿಟ್ಟು ಅದು ಚೆನ್ನಾಗಿ ಕುದಿಬೇಕು. ಕುದಿಯೋ ಟೈಮ್ಗೆ ನಾನಿಲ್ಲಿ ಎಂಟಿ ಇರೋರು ಬಿಸಿಬೇಳೆಭಾತ್ ಪ್ಯಾಕೆಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾವೇನು ಅನ್ನ ಕೂಗಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ನೋಡಿಕೊಂಡು ನೀವು ಉಪ್ಪು ಖಾರ ಸೇರಿಸ್ಕೋಬೋದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿದ್ರೆ ಅಷ್ಟೇ ಬಿಸಿಬೇಳೆಭಾತ್ ರೆಡಿ. ಆ್ಯಸ್ ಯೂಶ್ವಲ್ ಡೈಲಿ ರೋಟೀನ್ ಥರನೇ ನನ್ನ ಮಗಳಿಗೆ ವಿಟಮಿನ್ ಡಿ ಸಿರಪ್ ಹಾಕಬೇಕು ಡೈಲಿ. ಸೊ ಅದನ್ನು ಈಗ ಹಾಕ್ತಾ ಇದ್ದೇನೆ. ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಸಿರಪ್ ಕುಡಿಯೋದಕ್ಕೆ. ಸೊ ನಿಧಾನಕ್ಕೆ ಅವಳನ್ನ ಆಟ ಆಡಿಸ್ಕೊಂಡು ನಾನು ಸಿರಪ್ನ ಹಾಕ್ತೀನಿ. ಸ್ವಲ್ಪನೇ ಹಾಕ್ತೀನಿ. ಅದನ್ನು ಹಾಕಿ ಆಮೇಲೆ ಆ್ಯಸ್ ಯೂಶ್ವಲ್ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ನನ್ನ ಮಗಳನ್ನ ರೆಡಿ ಮಾಡೋಕ್ಕೆ ಹೋಗ್ತೀನಿ. ಅವಳಿಗೆ ತಲೆ ಬಾಚಿ ರೆಡಿ ಮಾಡಿದ್ರೆ ಅಮ್ಮ ಅವಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣವೇ ನಿಕ್ ಜೂನಿಯರ್ನ ಹಾಕ್ಸ್ಕೊಂಡ್ಬಿಡ್ತಾಳೆ. ಅದ್ರಲ್ಲಿ 9 o'clock ಆಗ್ತಿದ್ದಂಗೆ ಪೆಪ್ಪಾ ಪಿಗ್ ಬರುತ್ತಲ್ಲ, ಸೊ ಅದನ್ನು ನೋಡ್ಕೊಂಡು ಅವಳು ತಲೆ ಬಾಚಿಸ್ಕೊಳ್ಳೋದು ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ತಲೆ ಬಾಚೋಕ್ಕೆ. ಅದನ್ನು ನೋಡಬೇಕು ಅಂತ ಹಠ ಮಾಡ್ತಾಳೆ. ಸೊ ಅವಳನ್ನ ರೆಡಿ ಮಾಡಿ ಬಿಟ್ಟರೆ ಅಮ್ಮ ಅವಳಿಗೆ ಟಿಫನ್ ಮಾಡಿಸಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬರ್ತಾರೆ. ಸೊ ಆಮೇಲೆ ನಾನು ನನ್ನ ಚಿಕ್ಕ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವಳಿಗೆ ಅವಾಗ ಸಿರಪ್ ಕುಡಿಸಿದಾಗ ನಾನು ತೇಗ್ಸಿರಲಿಲ್ಲ. ಯಾರೆಲ್ಲ ತಾಯಂದಿರಿದ್ದಾರೋ ದಯವಿಟ್ಟು ಮಕ್ಕಳಿಗೆ ಏನಾದರೂ ಕುಡಿಸಿದ್ಮೇಲೆ ಚೆನ್ನಾಗಿ ತೇಗಿಸಿ ಅವ್ರು ತೇಗಬೇಕು, ಇಲ್ಲಾಂದರೆ ಅದೆಲ್ಲ ವಾಪಸ್ ವಾಮಿಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅವಳು ತೇಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿ ಟೈಮ್ ಬಂದೀಗ 10:15 ಆಗಿದೆ. ಅವಳಿಗೆ ಆಯಿಲ್ ಮಸಾಜ್ ಮಾಡಿ ಕೆಳಗಡೆ ಅಲ್ಲಿ ಬಿಸಿಲು ಬರುತ್ತೆ, ಸೊ ಅಲ್ಲಿ ಮಲಗಿಸಿದ್ದೀನಿ. ಆಟ ಆಡ್ಕೊಂಡಿರ್ತಾಳೆ ಸ್ವಲ್ಪ ಹೊತ್ತು, ಆದರೆ ಮುಂದೆ ಒಬ್ಬರು ಕೂತಿರಬೇಕು ಆಟ ಆಡಿಕೊಂಡು. ಸೊ ಅವಳದ್ದೆಲ್ಲ ಮುಗಿಸಿ ಅವಳನ್ನ ರೆಡಿ ಮಾಡಿ ಮಲಗಿಸ್ಬಿಟ್ಟು ನಾನೀಗ ಸ್ನಾನ ಮಾಡಿಕೊಂಡು ನಾನು ವೀಕ್ಲಿ ಒನ್ಸ್ ತಲೆಗೆ ಸ್ನಾನ ಮಾಡೋದು. ಯಾಕಂದರೆ ಶೀತ ಆದರೆ ಮತ್ತು ನನಗೇನಾದ್ರು ಕೋಲ್ಡ್ ಆಯಿತು ಅಂದರೆ ಅದು ಸುಮ್ಮನೆ ಮಗುಗೆ ಎಫೆಕ್ಟ್ ಆಗುತ್ತಲ್ಲ. ಸೊ ನಾನು ಸ್ವಲ್ಪ ತಲೆನ ಬಿಸಿಲಲ್ಲಿ ಆರಿಸ್ಕೊತೀನಿ. ಕೂದಲು ಉದ್ದ ಇರೋದ್ರಿಂದ ಬಿಸಿಲಲ್ಲಿ ಬೇಗ ಆರಲ್ಲ, ಮತ್ತು ಪಾಪು ಎದ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಬಂದು ಹೇರ್ ಡ್ರೈಯಲ್ಲೂ ಆರಿಸ್ಕೊಂಡು ನಾನು ಆಗಲೇ ತಲೆ ಬಾಚಿಕೊಂಡು ನಾನು ರೆಡಿ ಆಗಿಬಿಡ್ತೀನಿ. ಯಾಕಂದರೆ ತಲೆ ಮತ್ತೆ ಸಿಕ್ಕಟ್ಟಿದ್ರೆ ನನಗೆ ಬಾಚೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕೂದಲು ಉದ್ದ ಇರೋದ್ರಿಂದ. ಸೊ ಆಗಲೇ ನಾನು ತಲೆ ಬಾಚಿಕೊಂಡು ನಾನು ಹೆಂಡು ಹಾಕ್ಕೊಂಬಿಟ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಕೂದಲು ದಪ್ಪ ಇರೋದ್ರಿಂದ ನನಗೆ ಒಣಗ್ಸೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಣಗಿದ ತಕ್ಷಣ ನಾನು ಹೀಗೆ ಹಾಕ್ಕೊಂಬಿಟ್ರೆ ನನಗೆ ಈಸಿ ಆಗುತ್ತೆ. ನಾನೇನು ಹೇಳ್ತೀನಿ ಅಂದರೆ ಬಾಣಂತಿಯರು ಯಾರೆಲ್ಲ ಇದ್ದೀರಾ ದಯವಿಟ್ಟು ಆದಷ್ಟು 1 ವಾರಕ್ಕೆ ಒಂದ್ಸತಿ ತಲೆ ಸ್ನಾನ ಮಾಡ್ಕೊಳ್ಳಿ ಸಾಕು. ಯಾಕಂದರೆ ತುಂಬ ತಲೆ ಸ್ನಾನ ಮಾಡೋದ್ರಿಂದ ಈಗ ವೆದರ್ ಹೀಗಿರೋದ್ರಿಂದ ಬೇಗ ಆರೋದಿಲ್ಲ. ಸೊ ಹಾಗಾಗಿ ವಾರಕ್ಕೆ ಒಂದ್ಸರಿ ಮಾಡ್ಕೊಳ್ಳಿ. ಸೊ ನಾನು ರೆಡಿಯಾಗಾಯಿತು, ನೋಡ್ಬೋದು ಈಗ ಟೈಮ್ ಬಂದು ಆಲ್ರೆಡಿ 12 o'clock ಆಗಿದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನನ್ನ ಮಗಳು ಬಂದುಬಿಡ್ತಾಳೆ. ಸೊ ಬೆಳಗ್ಗೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ನಾನು ರೆಡಿ ಆಗೋ ಅಷ್ಟೊತ್ತಿಗೆ ಆಗೇ ಬಿಡುತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಆಮೇಲೆ ಅಷ್ಟೊತ್ತಿಗಾಗಲೇ ಅಮ್ಮ ಕಚ್ಚೆ ಬಟ್ಟೆಗಳನ್ನ ಒಣಗಿಸಿ ತಂದು ಇಟ್ಟಿದ್ರು. ಸೊ ಅದನ್ನು ನಾನು ಮಚ್ಚಿ ಎತ್ತಿಟ್ಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಪಾಪುಗೆ ಕಚ್ಚೆ ಬಟ್ಟೆನೇ ಹಾಕೋದು. ನಾನು ಡೈಪರ್ಸ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ನೈಟ್ ಟೈಮ್ ಮಾತ್ರ ಎದ್ಬಿಡ್ತಾಳಲ್ಲ, ಇನ್ನು ಸೂಸು ಮಾಡಿದ್ರೆ ಎದ್ಬಿಡ್ತಾಳೆ ಅಂತ ಡೈಪರ್ಸ್ ಯೂಸ್ ಮಾಡ್ಕೋತೀನಿ ಅಷ್ಟೇ. ಇಲ್ಲಿ ನೀವು ನೋಡ್ಬೋದು, ಇದು ಹಸಿಟ್ಟು ಬಂದು ನಾನು ಪಾಪುಗೆ ಇದೇ ಯೂಸ್ ಮಾಡೋದು, ರಾಗಿ ಹಸಿಟ್ಟು. ಅಂದರೆ ಬಟ್ಟೆಯಲ್ಲಿ ನಾವು ಒಂದರೆ ಹಿಡಿದು ಇಟ್ಕೊಂಡಿರೋದು ಇದನ್ನೇ ಯೂಸ್ ಮಾಡೋದು. ಸೊ ನನ್ನ ಮಗಳು ಬಂದು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡಿ ಹೋಮ್ವರ್ಕ್ ಬರೀ ಕೂರಿಸ್ಕೊಬಿಡ್ತೀನಿ. ಏನಕ್ಕೆ ಅಂದರೆ ಈವ್ನಿಂಗ್ ಆಗ್ತಾ ನನ್ನ ಚಿಕ್ಕ ಮಗಳು ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಸೊ ಹಾಗಾಗಿ ಮಧ್ಯಾಹ್ನನೇ ಹೋಮ್ವರ್ಕ್ ಬರೆಸಿ ಮುಗಿಸ್ಬಿಡ್ತೀನಿ. ಅವಳು ಬಂದ ತಕ್ಷಣ ಹೋಮ್ವರ್ಕ್ ಬರೆಸ್ತಾರಲ್ಲ ಅಂತ ಅವಳಿಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಸೊ ಕೊಟ್ಟಿದ್ರು ಅದನ್ನು ಓದಿಸಿ ಬರೆಸ್ತಾ ಇದ್ದೆ. ಬರ್ಬಿಡು. ಆಯಿತು ಬರ್ರಿ.
ಏನದು? 1/50. ಇದು ಹೋಮ್ವರ್ಕ್ ಕೊಟ್ಟಿದ್ದು ನನ್ನ ಮಗಳಿಗೆ ಸ್ಟಾರ್ನ ಪೇಸ್ಟ್ ಮಾಡಿ ಅಂತ. ಸೊ ಅದ್ರ ಜೊತೆಗೆ ಇವತ್ತು 15 ಕೊಟ್ಟಿದ್ದಾರೆ. 15 ಬರೆದಾಳೆ ನೋಡಿ. ಅದೆಲ್ಲ ಬರೆದಾದ್ಮೇಲೆ ಸ್ವಲ್ಪ ಹೊತ್ತು ಮತ್ತು ನೆಕ್ಸ್ಟು ನೋಟ್ಬುಕ್ಕಲ್ಲಿ ಒಂದು 15 ಅಂತ ಬರೆಯೋಕೆ ಕೊಟ್ಟಿದ್ರು, ಅದನ್ನು ಬರಿತಾ ಇದ್ಲು. ಸೊ ಅಷ್ಟೊತ್ತಿಗೆ ಪಾಪು ಸ್ನಾನ ಮಾಡಿಸಿ ಮಲಸಿದ್ವಲ್ಲ, ಈಗ ಎದ್ಲು ಆಟ ಆಡಿಸ್ತಾ ಇದ್ದೀನಿ. ಸೊ ಅವಳನ್ನ ಆಟ ಆಡಿಸ್ಕೊಂಡು ಅವಳನ್ನ ಬರೆಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿ ಕೆಳಗಡೆ ಮಲಸಿದ್ರೆ ಆಟ ಆಡ್ಕೊಂಡಿರ್ತಾಳೆ ಪಾಪು. ಸೊ ಒಟ್ನಲ್ಲಿ ಆಟ ಆಡ್ತಾಳೆ, ಅದರೇನು ಪ್ರಾಬ್ಲಮ್ ಇಲ್ಲ. ಬಟ್ ಅವಳ ಮುಂದೆ ಒಬ್ಬರು ಕೂತಿರಬೇಕು, ಯಾರೂ ಇಲ್ಲ ಅಂದರೆ ಅಳಕ್ಷರು ಮಾಡ್ತಾಳೆ. ಒಬ್ಬರು ಕೂತೇ ಇರಬೇಕು, ಕೂತ್ಕೊಂಡು ಅವಳನ್ನ ಮಾತಾಡಿಸ್ತಾ ಇದ್ರೆ ಆಟ ಆಡ್ಕೊಂಡಿರ್ತಾಳೆ. ಸೊ ಆಮೇಲೆ ಗೊಂಬೆ ಬೆಳಗ್ಗೆ ಏನೂ ತಿಂದಿರಲಿಲ್ಲ, ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಬಿಟ್ಟಾಗ ಬಿಸಿಬೇಳೆಬಾತ್ ತಿಂತಿದ್ಲು. ಸೊ ಈಗೂ ಬಿಸಿಬೇಳೆಬಾತ್ ತಿಂತೀನಿ ಅಂದ್ಲು. ಸೊ ಹಾಕೊಂಬಂದು ಕೊಟ್ಟರೆ ತಿಂತಾಳೆ. ನಾವೇ ತಿನ್ನಿಸ್ಬೇಕು ಅಂತ ಏನಿಲ್ಲ, ಅವಳೇ ತಿನ್ಕೋತಾಳೆ. ತಿನ್ಕೊಂಡು ಕ್ಲಾಸಲ್ಲಿ ಇವತ್ತು ಏನಾಯಿತು, ಸ್ಕೂಲಲ್ಲಿ ಏನೇನಾಯಿತು ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಅವಳು ಮಾತಾಡೋದೇ ಚೆಂದ, ಮಕ್ಕಳು ಮಾತಾಡೋದೇ ಚೆಂದ. ಅವಳು ಮಾತು ಕೇಳಿಸ್ಕೊಂಡು ಪಾಪನ ಆಡಿಸ್ತಾ ಇರ್ತೀನಿ. ಟೈಮ್ ಬಂದು 2:30 ಆಗಿದೆ. ಇನ್ನು ನಮ್ಮ ದೊಡ್ಡ ರಾಜ್ಕುಮಾರಿನೂ ಮಲಗಿಲ್ಲ, ನಮ್ಮ ಚಿಕ್ಕ ರಾಜ್ಕುಮಾರಿನೂ ಮಲಗಿಲ್ಲ. ಅವ್ರು ನನ್ನನ್ನು ನೋಡ್ತಾ ಇದ್ದಾರೆ. ಮಲಗಿಲ್ಲ ನೀವು? ಯಾಕೆ ಮಲಗಿಲ್ಲ? ಯಾಕೆ ಮಲಗಿಲ್ಲ ಅಂದೆ. ಸರಿ. ನಮ್ಮ ಗೊಂಬೆ ಮಾರಿದರೆ ಯಾವಾಗಲೂ ನೆಕ್ಸ್ಟ್ ಜೂನಿಯರ್ ಓಡ್ತಾ ಇರುತ್ತೆ, ಬೇರೆ ನಾವು ಯಾವುದು ಚಾನಲ್ಸ್ ನೋಡೋ ಹಾಗಿಲ್ಲ. ಸೊ ಅವಳು ನೋಡಿ ಪಾಪುನು ಈಗ ಮಾಷಬೇರ್ ನೋಡೋಕೆ ಶುರುವಾಗಿದ್ದಾಳೆ. ಮಾಷಬೇರ್ ಹಾಕಿದ್ರೆ ಸೈಲೆಂಟಾಗಿ ಆಟ ಆಡಿಕೊಂಡು ನೋಡ್ಕೊತಾ ಇರ್ತಾಳೆ. ಟೈಮ್ ಬಂದು 3:30 ಆಗಿದೆ. ಯಾಕೋ ಅಳ್ತಿದ್ಲು ಅಂತ ಎತ್ಕೊಂಡು ಓಡಾಡ್ತಾ ಇದ್ದೀನಿ. ಇನ್ನೂ 3.5 months ಆಗಿರೋದ್ರಿಂದ ಸ್ವಲ್ಪ ಆಟ ಆಡ್ತಾಳೆ, ಸ್ವಲ್ಪ ಅಳ್ತಾಳೆ. ಸೊ ಯಾರಾದರೂ ಒಬ್ರು ಇರಲೇಬೇಕು ಅವಳ ಹತ್ರ. ಈಗ ಟೈಮ್ ಬಂದು ಆಲ್ರೆಡಿ 5 o'clock ಆಗಿದೆ. 1:30ಗೆ ಎದ್ದಿರೋದಕ್ಕೆ ಪಾಪು ಈಗ ಮಲಗಿದ್ದಾಳೆ. ಸೊ ಅವಳು ಮಲಗೋದೇ ಒಂದು 1/2 hour ಅಷ್ಟೇ. ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮತ್ತೆ ಎದ್ದು ಮತ್ತೆ ಅದೇ ನಮ್ಮದು ರೂಟೀನ್ ಆಗಿರುತ್ತೆ. ಮತ್ತೆ ಅವಳನ್ನ ಆಡಿಸಿ ಮಲಗಿಸೋದೇ ನನ್ನ ಕೆಲಸ. ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಫ್ರೆಂಡ್ಸ್. ಮಾರ್ನಿಂಗ್ ಟು ನನ್ನ ಈವ್ನಿಂಗ್ ರೂಟೀನ್ ಇಷ್ಟ ಆಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಬ್ಲಾಗ್ನ ಹಾಗೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಮ್ಮಂಥ ಹೊಸ ಬ್ಲಾಗರ್ಸ್ಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.